ಗೈಸ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಡೇ 2 ಆಫ್ ನೋ ಈರುಳ್ಳಿ ನೋ ಬೆಳ್ಳುಳ್ಳಿ. ಇವತ್ತು ಕ್ಯಾಬೇಜ್ ಪಲ್ಯ ಮಾಡಿ ಅದ್ರ ಜೊತೆ ಮುಲ್ಲಂಗಿ ಚಟ್ನಿ ಮಾಡ್ತಾಯಿದ್ದೀನಿ. ಫಸ್ಟು ಕ್ಯಾಬೇಜ್ ಪಲ್ಯಕ್ಕೆ ಒಂದು ಬಾಣಲಿಯಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿ ಖಾರಕ್ಕೆ ಅಂತ ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಹಾಕಿದ್ದೀನಿ. ಮತ್ತು ಕ್ಯಾಬೇಜೆಲ್ಲ ನೀಟಾಗಿ ಕಟ್ ಮಾಡಿ ಇಟ್ಟಿದ್ದೆ, ಅದನ್ನೆಲ್ಲ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಅದಕ್ಕೆ ತಕ್ಕಂತೆ ಅದನ್ನು ಕೂಡ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀನಿ. ಅದು ಸ್ವಲ್ಪ ಹೊತ್ತು ನೀರು ಬಿಟ್ಕೊಳ್ಳುತ್ತೆ, ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಅಂದರೆ ಕಲರ್ ಕೂಡ ಶೇಡ್ ಆಗುತ್ತೆ, ಒಂಥರ ಗೋಲ್ಡನ್ ಕಲರ್ ಬರುತ್ತೆ. ಆ ಟೈಮಲ್ಲಿ 1 ಸ್ಪೂನ್ ಧನಿಯಾ ಪೌಡರು ಮತ್ತು 1 ಸ್ಪೂನ್ ಆಗೋಷ್ಟು ಗರಂ ಮಸಾಲ ಪೌಡರ್ ಹಾಕಿ ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಅಂದರೆ ಅದು ಫುಲ್ಲು ಮೆತ್ತಗೆ ಹೋಗಬೇಕು, ಅಂದರೆ ಒಂದು ಕ್ಯಾಬೇಜು ಅರ್ಧ ಕ್ಯಾಬೇಜ್ ಥರ ಕಾಣಿಸ್ಬೇಕು, ಅಷ್ಟು ಫುಲ್ಲು ಬೇಯಿಸಬೇಕು. ಒಂದು ಮುಚ್ಚಳ ಹಾಕಿದ್ರೆ ಅದೇ ಬೆಂದ್ಕೊಳ್ಳುತ್ತೆ. ಮತ್ತು ಸೈಡಲ್ಲಿ ಮುಲ್ಲಂಗಿ ಚಟ್ನಿ ಮಾಡಿದ್ದೆ, ಅದನ್ನು ನಂಗೆ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಈ ಚಟ್ನಿ ಮಾಡೋದಕ್ಕೆ ಒಂದು ಸ್ವಲ್ಪ ಕಡಲೆ ಬೀಜ ಮತ್ತು ಒಂದು ಮುಲ್ಲಂಗಡ್ಡಿ ಯೂಸ್ ಮಾಡಿದ್ದೀನಿ. ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು, ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು. ಮತ್ತು ಮಿಕ್ಸಿ ಜಾರ್ಗೆ ಫ್ರೈ ಮಾಡಿರೋ ಮುಲ್ಲಂಗಡ್ಡೆ ಮತ್ತು ಕಡಲೆ ಬೀಜ ಹಾಕಿ ಅದಕ್ಕೆ ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ತಕ್ಕಂಗೆ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಸಾಲ್ಟ್ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೊಂದು ಒಗ್ಗರಣೆ ಕೊಟ್ಟರೆ ಮುಲ್ಲಂಗಿ ಚಟ್ನಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಇದಂತೂ ಮಸ್ಟ್ ಟ್ರೈ. ಇಷ್ಟ ಆಗಿತ್ತು ಈ ನನ್ನ ಮಿನಿ ವ್ಲಾಗ್. ಮತ್ತೊಂದು ಮಿನಿ ವ್ಲಾಗ್ ಮುಂದೆ ನಿಮ್ಮ ಹತ್ರ ಇರ್ತೀನಿ. ಬಾಯ್.